HDK ಮತ್ತು DK ನಡುವಿನ ಈ ಒಂದು ಬಿಡದಿ ಟೌನ್ಶಿಪ್ ಹೋರಾಟದ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇಬ್ಬರ ನಡುವೆ ಕೂಡ ಪಾರ್ಟಿ ಸವಾಲಾಗ್ತಿರುವಂಥದ್ದು. ರೈತರ ಜೊತೆಗೆ ಚರ್ಚೆಗೆ ಬನ್ನಿ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಹೇಳಿದ್ರೆ, ಸಿದ್ಧ ಅನ್ನುವಂಥ ಮಾತನ್ನ DK ಶಿವಕುಮಾರ್ ಹೇಳಿದ್ದಾರೆ. ಆದರೆ ವಾಸ್ತವವಾಗಿ ಈ ಒಂದು ಬಿಡದಿ ಟೌನ್ಶಿಪ್ಗೆ ರೈತರ ಅಭಿಪ್ರಾಯ ಏನಿದೆ ಮತ್ತು ಇಲ್ಲಿರುವಂಥ 9 ಹಳ್ಳಿಯ ರೈತರು ಯಾವ ರೀತಿ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇವತ್ತು ಗ್ಯಾರಂಟಿ ನ್ಯೂಸ್ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ನಾನೀಗ ಬೈರಹೊಂಗಲ ಗ್ರಾಮದಲ್ಲಿ ಇದ್ದೀನಿ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ರೈತರ ಜೊತೆಗೆ ಇದ್ದೀನಿ. ಇಲ್ಲಿ ನೀವು ದೃಶ್ಯಗಳು ಕೂಡ ಗಮನಿಸಬಹುದು. ಕಳೆದ 437 ದಿನಗಳಿಂದ ಈ ಒಂದು ಹೋರಾಟವನ್ನು ಮಾಡ್ತಿದ್ದಾರೆ. ಈ ಒಂದು ಹೋರಾಟದ ಸ್ಥಳದಲ್ಲಿ ಇದ್ದುಕೊಂಡು ಅವರು ಈ ಒಂದು ಗ್ರಾಮದಲ್ಲಿರುವಂತಹ ಜಮೀನನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಭೂ ಸ್ವಾಧೀನ ಮಾಡೋದಕ್ಕೆ ವಿರೋಧಿಸಿ ಅನಿರ್ದಿಷ್ಟವಾಗಿ ಹೋರಾಟವನ್ನು ಮಾಡ್ತಿದ್ದಾರೆ. 437 ದಿನಗಳಿಂದ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಕೈಗೊಂಡಿದ್ದಾರೆ. ಇದೊಂದೇ ಗ್ರಾಮದಲ್ಲ, 9 ಗ್ರಾಮಗಳು, ಅಂದರೆ ಈ ಒಂದು ಗ್ರಾಮ ಪಂಚಾಯತ್ 9 ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಸಾಕಷ್ಟು ಹಳ್ಳಿಗಳು ಬರ್ತಿದ್ದಾವೆ. ಅದರಲ್ಲೂ ಕೂಡ 7,500 ಎಕರೆ ಜಮೀನನ್ನ ಏನು ಇವರು ಗುತ್ತಿಗೆ ಭೂ ಸ್ವಾಧೀನ ಮಾಡ್ಕೊಳ್ತಿದ್ದಾರೆ. ಅದಕ್ಕೆ ಬೇಕಾಬಿಟ್ಟಿ ಹಣವನ್ನು ಕೊಡ್ತಿದ್ದಾರೆ ಅನ್ನೋದು ಒಂದು ಕಡೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಹಣವನ್ನು ಪರಿವಾರನ ಪಡೆದುಕೊಂಡು ಒಂದು ಭೂಮಿಯನ್ನು ಕೊಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಿರುವಂಥದ್ದು. ರೈತ ಮುಖಂಡರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾಕಂದ್ರೆ ಇಲ್ಲಿ ರೈತರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದೇವೆ ಅನ್ನುವಂಥ ಮಾತನ್ನ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಕುಮಾರಸ್ವಾಮಿ ಅವರು ರೈತರು ಇದಕ್ಕೆ ಒಪ್ಪಿಗೆ ಕೊಡ್ತಿಲ್ಲ ಅನ್ನೋ ಮಾತು ಹೇಳ್ತಿದ್ದಾರೆ. ಹಾಗಾದ್ರೆ ರೈತರು ಅಸಲಿಗೆ ಹೇಳ್ತಿರೋದು ಏನು ಅಂತದ್ದು ಕೇಳೋಣ. ಯಜಮಾನ್ರೆ, ನೀವು ಈ ಒಂದು ಭೂಮಿಯನ್ನ ಕೊಡೋಕೆ ನಿಮ್ಗೆ ಒಪ್ಪಿಗೆ ಇದೆಯಾ, ಏನು ಕತೆ ಅಂತ? ನಮಗೆ ಭೂಮಿನ ಯಾವುದೇ ಕಾರಣದಿಂದಲೂ ಕೊಡೋದಕ್ಕೆ ಇಷ್ಟ ಇಲ್ಲ. ಒಂದು ವಿಷಯ ನಿಮ್ಮ ಮುಂದೆ ಮಂದಟ್ಟು ಮಾಡಿಕೊಡ್ಬೇಕಾಗ್ತದೆ. ಏನಿದು, ಹಿಂದೆ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಅವರು ಚೀಫ್ ಮಿನಿಸ್ಟರ್ ಆದಾಗ 2006ರಲ್ಲಿ ಅವರು ಈ ಭೂಮಿನ ಅಕ್ವಿಜೇಷನ್ ಮಾಡೋದಕ್ಕೆ ಹೊರಟರು. ಆ ಹೊರಟಂಥ ಒಂದು ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ರೈತರು ಎಲ್ಲ ಪ್ರತಿಭಟನೆ ನಡೆಸಿ ರಾಮನಗರ ತಾಲೂಕು ಕಚೇರಿ ಮುಂದೆ ಮತ್ತು ಇನ್ನೂ ಅವರು ಎಲ್ಲಿ ಇದ್ರು ಕೃಷ್ಣದಲ್ಲಿದ್ದರು ಅಲ್ಲಿಗೂ ಕೂಡ ಹೋಗಿ ನಾವು ಬ್ಯಾಡಿ ಅಕ್ವಿಜೇಷನ್ ಮಾಡ್ಕೊಳ್ಳೋದು ದಯವಿಟ್ಟು ನಿಲ್ಲಿಸ್ಬಿಡಿ ಅಂತ ಕೇಳಿಕೊಂಡು ಅವರು ನಮ್ಮನ್ನು 3 ಸಾರಿ ಕರೆಸಿದ್ರು. ಅವರ ಒಂದು ಕೃಷ್ಣಗೆ ಕರೆಸಿದಾಗ ನಾವು ಹೋಗಿ ಅವ್ರನ್ನ ಅಲ್ಲಿ ಅಕ್ವಿಜೇಷನ್ ಕಮಿಷನರು ವಿಜಯಶಂಕರ್ ಅಂತ ಇದ್ದರು. ಅವರು ಮೊದಲು ಬಂದು ನೀವು ಅಕ್ವಿಜೇಷನ್ನು ಮಾಡ್ಕೊಳ್ಳೋದಕ್ಕೆ ಇಷ್ಟನಾ ಇಲ್ವಾ ಅಂತ ಕೇಳಿದ್ರು. ನಾವು ಇಲ್ಲ ಸ್ವಾಮಿ, ನಾವು ಅಕ್ವಿಜೇಷನ್ಗೆ ಯಾವುದೇ ಕಾರಣದಿಂದನೂ ಕೂಡ ನಾವು ಒಪ್ಪೋದಿಲ್ಲ, ರೈತರು ಯಾವುದೇ ಕಾರಣಕ್ಕೂ ನಿಮಗೆ ಭೂಮಿ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆವಾಗ ನಾನು ಆ ಸಂಘದ ಒಬ್ಬ ಖಜಾಂಚಿಯಾಗಿ ಕೆಲಸ ಮಾಡ್ತಾಯಿದ್ದೆ. ನನ್ನ ಹೆಸರು BM ಶ್ರೀನಿವಾಸ ರೆಡ್ಡಿ ಅಂತ ಹೇಳಿ. ಆ ನಂತರ ಏನಾಯಿತು ಅಂತಂದರೆ ಅವರು ಮೊದಲನೇ ದಿನ ಇಷ್ಟು ನಡೀತು. 2ನೇ ದಿವಸ ಮೊದಲು ಇನ್ನೊಂದು ಸಾರಿ ಕರೆಸಿದ್ರು. ಆವಾಗ ಕರೆಸಿದಾಗ ಚೀಫ್ ಮಿನಿಸ್ಟ್ರು ಕುಮಾರಸ್ವಾಮಿ ಅವರು ನಮ್ಮನ್ನು ಕರೆದು ಎದುರು ಬದರಿಗೇನೆ ಕುಂಡಿಸ್ಕೊಂಡು ಏನಪ್ಪ ಅಂತ ಕೇಳಿದ್ರು. ಇಲ್ಲ, ನಾವು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ. ಬಂದಾಗ ಮತ್ತೆ ನಾವು ಆನ್ ದಿ ವೇ ಬರೋವಾಗ ತಿರ್ಗಾ ಪುನಃ ಕಾಲ್ ಮಾಡಿದ್ರು ನಮಗೆ, ನೀವು ಬನ್ನಿ ಇವಾಗ ತಿರ್ಗಾ ಮಾತಾಡೋಣ ಅಂತ. ಆವಾಗ ನಾವು ರೈತರು ಏನಾದರೂ ಬೇರೆ ಅರ್ಥ ತಿಳ್ಕೊಳ್ತಾರೆ, ಅದಕ್ಕೋಸ್ಕರ ನಾವು ಬರೋದಿಲ್ಲ, ಇನ್ನೂ ಒಂದು ದಿವಸ ನೀವು ಡೇಟ್ ನಿಗದಿ ಮಾಡಿ ಅವತ್ತು ಬರ್ತೀವಿ ಅಂತ ಹೇಳಿದ್ರು. ಅವತ್ತು ಹೋದಾಗ ನಮ್ಮ ಜೊತೆಯಲ್ಲಿ ಒಂದು 5-6 ಜನ ಲೇಡೀಸ್ ಬಂದಿದ್ರು, ಮಹಿಳೆ ರೈತರು ಬಂದಿದ್ದರು. ಅದರಲ್ಲಿ ಒಬ್ಬ ಅಮ್ಮ, ಬ್ಯಾಡಿ ನಮ್ಮ ಜೀವನದ ಇದ್ರ ಮೇಲೆ ಕಲ್ಲಾಕಬೇಡಿ, ನಾವು ಭೂಮಿ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ, ಮುಖ್ಯಮಂತ್ರಿಗಳಾದ ನೀವು ದಯವಿಟ್ಟು ನಿಲ್ಲಿಸ್ಬಿಡ್ಬೇಕು ಅಂತ ಕಾಲು ಮುಗಿದ್ರು. ಕಣ್ಣೇ ನೀರು ಹಾಕ್ಕೊಂಡ್ರ ಅಮ್ಮ. ಆ ತಕ್ಷಣವೇ ಅವರು ಆಯಿತು ಹೋಗಮ್ಮ, ನಾನು ಅಕ್ವಿಜೇಷನ್ನು ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದ್ರು. ಆ ನಂತರ ಏನಾಯಿತು ಅಂತಂದರೆ ಅವರು ಒಂದು ಕೆಲಸ ಮಾಡಬೇಕಾಗಿತ್ತು, ಈ ಜಮೀನು ಪೂರ್ತಿ ಇದು ಮಾಡಬೇಕಾಗಿತ್ತು, ಅಕ್ವಿಜೇಷನ್ ಕ್ಯಾನ್ಸಲ್ ಮಾಡಿದಲ್ಲದೆ ರೆಡ್ ಝೋನ್ನೇ ನಿಲ್ಲಿಸಿದ್ರು. ಆ ಕಾರಣದಿಂದಾಗಿ ಈ ಏರಿಯಾದಲ್ಲಿ ಯಾವುದೇ ಒಂದು ಕನ್ವರ್ಷನ್ ಆಗಲಿ, ಯಾವುದೇ ಒಂದು ಡೆವಲಪ್ಮೆಂಟ್ ಆಗಲಿ ಈ ಏರಿಯಾದಲ್ಲಿ ನಡೆಯೋಕ್ಕಾಗಲಿಲ್ಲ. ಬೇರೆ ಜನ ಬಂದು ಇಲ್ಲಿ ಜಮೀನು ತಗೊಳ್ಳೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತಿನ ದಿವಸ 2006ರಲ್ಲಿ ಆದಂಥ ಅಕ್ವಿಜೇಷನ್ನ ಇವತ್ತು DK ಶಿವಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಆಗಿದ್ದು ಅದನ್ನು ನಾನು ಮುಂದುವರಿಸ್ತಾ ಇದ್ದೀನಿ ಅನ್ನತಕ್ಕಂಥ ಮಾತನ್ನು ಅವ್ರು ಹೇಳ್ತಾವ್ರೆ. ಅವರು ಮಾಡಿದ್ರು, ನಿಲ್ಲಿಸಿದ್ರು, ರೆಡ್ ಝೋನ್ ಮಾಡಿದ್ರು. ನೀವು ನಿಲ್ಲಿಸ್ಬಿಡಿ ಸ್ವಾಮಿ, ನೀವು ಡಿನೋಟಿಫೈ ಮಾಡಬೇಡಿ, ಜೈಲಿಗೆ ಹೋಗ್ತೀವಿ ಅಂತ ಹೇಳ್ತೀರಿ. ನಮ್ಮ ಎದುರುಗಡೆನೇ ನೀವು ಡಿನೋಟಿಫೈ ಮಾಡಬೇಡಿ, ನಿಲ್ಲಿಸ್ಬಿಡಿ. ದೇವನಹಳ್ಳಿನಲ್ಲಿ ನಿಲ್ಲಿಸಿದಾರಲ್ಲ ಹಂಗೆ ನಿಲ್ಲಿಸಿ ಅಂತ ಕೇಳಿದವ್ರಿಗೆ, ಇಲ್ಲ ಅದು ಅಗ್ರಿಕಲ್ಚರ್ ಝೋನ್ ಮಾಡವ್ರೆ, ವ್ಯವಸಾಯಕ್ಕೆ ಮಾತ್ರ ಉಪಯೋಗಿಸ್ಬೇಕು, ನೀವು ಅದೇ ಮಾಡಿಬಿಡಿ, ನಮಗೆ ಏನು ತೊಂದರೆ ಇಲ್ವಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ದಯವಿಟ್ಟು ಅವ್ರು ಇನ್ನೊಂದು ಮಾತು ಹೇಳ್ತಾರೆ,
75ರಿಂದ 80% ಜನ ರೈತರು ಒಪ್ಪವ್ರೆ ಅಂತ ಹೇಳ್ತಾರೆ. ದಯವಿಟ್ಟಿಲ್ಲ, 15ರಿಂದ 20% ಜನ ಮಾತ್ರ ಅವ್ರಿಗೆ ಒಪಿನಿಯನ್ ಕೊಟ್ಟಿರೋದು. ಇದು ಸುಳ್ಳು, ಈ ಮಾತು ಸುಳ್ಳು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಆಮೇಲೆ ನಾವು ಬೇಕಾದ್ರೆ ಹೇಳ್ತೀನಿ, ಇವತ್ತೊಂದು ದಿವಸ ಈ ಬೈಲ್ಮಳ್ಳ ಸರ್ಕಲ್ಗೆ ಬಂದು ನೀವು ರೈತರನ್ನ ಬೇಕು ಅನ್ನೋರು ಯಾರು, ಬೇಡ ಅನ್ನೋರ್ನ ಯಾರು ಒಂದು ಕಡೆ ನಿಲ್ಲಿಸಿ ಕೇಳಿ. ಇದು ನಾವು ಇಲ್ಲಿರ್ತಕ್ಕಂಥ ರೈತರು ಮತ್ತು ರೈತರ ಪರವಾಗಿ ನಿಂತಿರ್ತಕ್ಕಂಥ ಯಾರು ಮುಖಂಡರುಗಳು ಸವಾಲಾಗ್ತೀವಿ, ಬರಲಿ ಇಲ್ಲಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ 2 ಮಾತು ಮುಗಿಸ್ತೀನಿ. ನಮ್ಮ ಜೊತೆ ರೈತ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ನಿಮಗೆ ಏನು ನಿಮಗೆ ಈ ಭೂಮಿ ಕೊಡೋಕೆ ಇಷ್ಟ ಇದೆಯಾ? ನಿಮ್ನ ಯಾರೋ ಬಂದು ಕೇಳಿದಾರ? ಕೇಳ್ತಾವ್ರೆ, ನಾವು ಕೊಡೋದಿಲ್ಲ ಸರ್. ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ಈ ಭೂಮಿ ಕೊಟ್ಬಿಟ್ಟು ಅವ್ರ ಹತ್ರ ಹೋಗಿ ಏನು ಭೂಮಿ ಕೊಟ್ಟಮೇಲೆ ನಾವು ಹೋಗಿ ಏನು ಗೈಕೊಂಡು ತಿನ್ನೋದು ಅವ್ರ ಹತ್ರ. ಈ ಥರ ಮಾಡ್ತಾವ್ರೆ. ನಮ್ಗೆ ಯಾರೂ ಇಲ್ಲ, ನಾವು ಒಬ್ಬರೇ ಒಬ್ಬರ ಹತ್ರ ಹೋಗಿ ಕೂಲಿ ಮಾಡಿ ತಿನ್ನಬೇಕು. ಅದ್ರ ತಲೆ ಮೇಲೂ ಕಲ್ಲು ಹಾಕೋ. ಇದಿಷ್ಟು ಇಲ್ಲಿರುವಂತಹ ಜನರ ಅಭಿಪ್ರಾಯ. ರಾಮ್, ಸಾಕಷ್ಟು ಜನರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಹಾಕೋ ವಿಜುವಲ್ ಹಾಕೋ. ಹಾಂ, ಇರಲಿ, ಅದು ನಿಮ್ಮದು ಲೈವ್ ಹೋಗ್ತಿರತ್ತೆ, ಅದಕ್ಕೆ ವಿಜುವಲ್ ಹಾಕೋ ರಾಮ್. ಹಲೋ, ಯಾರ್ಯಾರು ಮಾತಾಡ್ತೀರಿ ಹಂಗೆ ನಾನು ಬರ್ತೀನಿ, ಮಾತಾಡ್ಕೊಂಡು ಹೋಗ್ಬಿಡಿ, ಆಯ್ತಾ? ಹಾಂ, ಆಯ್ತಾಯ್ತು, ಓಕೆ, ಎಲ್ಲರೂ ಮಾತಾಡ್ಸಿ. ಬಿಡದಿ ಟೌನ್ಶಿಪ್ಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ರೆ, ಡಿ ಕೆ ಶಿವಕುಮಾರ್ ಅವರು ಇದನ್ನ ಮಾಡೇ ತೀರ್ತೀವಿ ಅಂತ ಮಾತನ್ನು ಹೇಳ್ತಿದ್ದಾರೆ. ನಾನೀಗ ಬೈರಂಗಲ ಗ್ರಾಮದಲ್ಲಿ ಇದ್ದೀನಿ. ಇಲ್ಲಿರುವಂತಹ ರೈತ ಮುಖಂಡರನ್ನ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ರೈತ ಮುಖಂಡರಿದ್ದಾರೆ. ಯಜಮಾನ್ರೆ, ನಿಮಗೆ ಈ ಒಂದು ಭೂಮಿ ಕೊಡೋದಕ್ಕೆ ಇಷ್ಟ ಇದೆಯಾ? 80% ಅಷ್ಟು ಜನರು ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಸತ ಸುಳ್ಳು ಸರ್. ಇದು 12 ಇದರಲ್ಲಿ ಫೈನಲ್ ಇದನ್ನು ನೋಟಿಫಿಕೇಶನ್ ಕಳಿಸಿದ್ರು. ನಾವು 14 ತಿಂಗಳಿಂದ ಅಹೋರಾತ್ರಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಇನ್ನೀಗಾಯಿತು ಹಾಲಿ MLA ಆಗಲಿ DCM ಆಗಲಿ ಯಾವ ಅಧಿಕಾರಿಗಳು ಬರಲಿಲ್ಲ. ನಾವು ಸುಮಾರು ಸಲ DC ಆಫೀಸ್ಗೆ ಹೋದೋ, 3000ದಿಂದ 4000 ಜನ DC ಆಫೀಸ್ಗೆ ಹೋದೋ, ಯಾವ ಇದಿಲ್ಲ. 30 ಬರೀ ಆ ಕಡೆ ಇರೋರನ್ನ ಒಂದು 10% ಇರೋರನ್ನ 30 ಜನ ಕರೆಸ್ಬಿಟ್ಟು DCಯರು ಸುಸ್ವಾಗತ ಮಾಡ್ತಾರೆ. ಅದೇ 3,500 4,000 ಜನ ನಿಂತಿದ್ರೆ 144 ಜಾರಿ ಮಾಡ್ತಾರೆ. ಮೊನ್ನೆ ಹಂಗೂ 3 ದಿನದಲ್ಲಿ DCM ಮನೆಗೆ ಹೋಗಿದ್ದೋ, ಒಂದು 15 ಜನ ಬಂದ್ರಿ ಅಂತ ಹೇಳಿದ್ದೋ, ನಾವು ಒಂದು 20 ಜನ ಹೋಗಿದ್ದೋ. ಸ್ವಾಮಿ, ನೀವು 14 ತಿಂಗಳಿಂದ ನಾವು ಅವತ್ತು ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ನಮ್ಮ ಕಷ್ಟ ಸುಖ ಏನು ಅಂತ ಕೇಳಲ್ಲ. 95% ನೀರಾವರಿ ಇದೆ, 5% ಬರೀ ಒಣಭೂಮಿ ಇದೆ. 2013 ಪ್ರಕಾರ ಒಣಭೂಮಿ ಮಾತ್ರ ಅಕ್ವೈರ್ ಮಾಡಬೇಕು ಅಂತ ಇರೋದು. ನೀವು ನೋಡಿದ್ರೆ 95% ನೀರಾವರಿ ಅಕ್ವೈರ್ ಮಾಡಬೇಕು ಅಂತ ಹೇಳ್ತಿರಲ್ಲ. ಅಧಿಕಾರಿಗಳ ಮುಖಾಂತರ ನೀವು ಸ್ಪಾಟಿಗೆ ಬನ್ನಿ, ಗ್ರೌಂಡ್ ರಿಪೋರ್ಟ್ ತಗೊಳ್ಳಿ. ನಿಮ್ಗೆ ಅಕ್ವೈರ್ ಆಗಬೇಕು ಅಂತ ಮನಸ್ಸಿದ್ರೆ ಒಂದು ಡಿಸಿಷನ್ ತಗೊಳ್ಳೋಣ, ಏನು ಅಂತ ಹೇಳೇನೆ ಅನ್ನೋದಕ್ಕೆ ಆಯಿತು ಅಂದರು. ತಿರ್ಗಾ ಮೊನ್ನೆ 3 ದಿನದಲ್ಲಿ ಕೆಲಸಕ್ಕೆ ಬಾರನ್ನ ಬೇನಾಮಿಗಳನ್ನ ಕರ್ಕೊಬಂದು ನಿನ್ನೆ ಪ್ರೆಸ್ ಮೀಟ್ ಮಾಡವ್ರೆ, ಎಲ್ಲ ಅಕ್ವೈರ್ ಮಾಡವ್ರೆ. ಇದೇ ಹಾಲಿ MLA ನಿನ್ನೆ ಏನಂತ ಹೇಳವ್ರೆ, ಬರೀ 20%ನವರು ಅಕ್ವೈರ್ ಆಗಲಿ ಅಂತಾರೆ. ಯಾರೋ ಕೆಲವು ಜನ ಅಲ್ಲ ಅಕ್ವೈರ್ ಬೇಡ ಅಂತ ಹೇಳ್ತಾರೆ. ಅವಕ್ಕೆಲ್ಲ ಪರ ವಿರೋಧ ಇದ್ದೇ ಇರ್ತಾರೆ ಅಂತ ಹೇಳ್ತಾರೆ. ಸನಿಗೇಡಿ ಮಿಸ್ಟರ್ ಬಾಲಕೃಷ್ಣರವರು, ಇದು ಅವ್ರ ಹತ್ರ ಎಲ್ಲ ಇದು ದೌರ್ಜನ್ಯ ಜನಗಳನ್ನ ದಾರಿ ತಪ್ಪಿಸ್ತವ್ರೆ. ಇದಿಷ್ಟು ಅಳ್ಳಾಳ ಸಂದರ್ಭದಲ್ಲಿರುವಂತಹ ಗ್ರಾಮಸ್ಥರ ಮಾತು. ಯಾಕಂದ್ರೆ ಇಲ್ಲಿ ನಾವು ಹಾಲು ಮತ್ತು ವ್ಯಾಪಾರ ಮಾಡ್ಕೊಂಡಿದ್ದೀವಿ, ಸಾಕಷ್ಟು ವ್ಯವಸಾಯ ಮಾಡ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿರೋ ಜಮೀನನ್ನ ಕೊಡೋದಿಲ್ಲ ಅನ್ನುವಂತಹ ಒಂದು ಆಗ್ರಹವನ್ನು ಮಾಡ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬಿಡದಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.